ಇನ್ನು ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಗಲಾಟೆ ಶುರುವಾಗಿದೆ. ಅತ್ತ ಶಿರಾ ಶಾಸಕರಾಗಿರುವಂಥ ಜಯಚಂದ್ರ ಎರಡನೇ ಏರ್ಪೋರ್ಟನ್ನು ಬೆಂಗಳೂರಿಗೆ ತೊಗೊಂಬರಬೇಕು, ಇನ್ಫ್ಯಾಕ್ಟ್ ಶಿರಾಕ್ಕೆ ತೊಗೊಂಬರಬೇಕು ಅಂತ ವಾದ ಮಾಡ್ತಾ ಇದ್ದಾರೆ. ಎಂ ಬಿ ಪಾಟೀಲ್ ಅವರು ಶಿರಾ ಏನು ಬೆಂಗಳೂರು ಪಕ್ಕದಲ್ಲಿ ಇದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಕೂಡ ಮಾತನಾಡಿದ್ದಾರೆ. ನಾನು ಅಖಂಡ ಕರ್ನಾಟಕದ ಪರವಾಗಿರುವನು, ಹೀಗಾಗಿ ಬೀದರ್ನಿಂದ ಚಾಮರಾಜನಗರದವರೆಗೂ ಎಲ್ಲಾದರೂ ಕೂಡ ಏನಾದರೂ ವಿಮಾನ ನಿಲ್ದಾಣ ರಚನೆ ಆದರೆ ನನಗೇನು ಪ್ರಾಬ್ಲಮ್ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಯಾವ ಸುದ್ದಿಗೂ ಹೋಗಿಲ್ಲ. ನಾನು ಕನಕಪುರನೂ ಗೊತ್ತಿಲ್ಲ, ನನಗೆ ನೆಲಮಂಗಲನೂ ಗೊತ್ತಿಲ್ಲ, ಸಿರಾನೂ ಗೊತ್ತಿಲ್ಲ, ಎಲ್ಲೂ ಗೊತ್ತಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಎಲ್ಲಾದರೂ ಹೋದೆ. ನಾನು ಅಖಂಡ ಕರ್ನಾಟಕದ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇಟ್ಕೊಂಡಿರೋ ನನಗೆ ಚಾಮರಾಜನಗರನೂ ಒಂದೇ, ಬೀದರು ಒಂದೇ, ಗುಲ್ಬರ್ಗನೂ ಒಂದೇ. ನನಗೆ ಕೆಲವು ಆಸೆಗಳನ್ನ ಹೇಳ್ಕೊಳ್ತಾರೆ, ತಪ್ಪೇನಿದೆ ಬಿಡಿ. ನಮ್ಮ ಭೂಮಿ ಬೆಲೆ ಕಡಿಮೆ ಇದೆ, ಅಲ್ಲಿ ಮಾಡಿ ಅಂತ ಹೇಳ್ತಾರೆ. ಅವ್ರು ಸೆಂಟ್ರಲ್ ಮಿನಿಸ್ಟರ್ಗಳು ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ ತಗೊಳ್ಳೋದು. ನಾನು ಹ್ಯಾವ್ ನಾಟ್ ಇನ್ವಾಲ್ವ್ಡ್ ಇನ್ ಎನಿಥಿಂಗ್. ನಾನು ಕೊಟ್ಟಿಲ್ಲ. ಅದಕ್ಕೆ ಮಂತ್ರಿಗಳಿದ್ದಾರೆ, ಅವರೇ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ.